ಒನ್ಸ್ ಅಗೇನ್ ಮಿಸ್ಟರ್ ಎಸ್ ವಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಂದು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವೀಡಿಯೋದ ವಿಚಾರ ಏನಪ್ಪ ಅಂತಂದರೆ, ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ಹಿಂದಿನ ದಿನ ಬೆಳಗ್ಗೆ 7 ಗಂಟೆಗೆ ಎದ್ದು ಇಲ್ಲಿಂದ ಹಾಸನಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿದ್ದು ವಿಚಾರ ಏನಪ್ಪ ಅಂತಂದರೆ, ನಾನು ಮತ್ತು ನಮ್ಮಣ್ಣ ಒಂದು 3 ಇಯರ್ಸಿಂದ ಒಂದು ವೆಹಿಕಲ್ ಪ್ಲ್ಯಾನ್ ಮಾಡ್ತಿದ್ವಿ. ಆ ವೆಹಿಕಲ್ದು ಫೈನಲ್ಲಾಗಿ ಡೆಲಿವರಿ ತಗೊಬರೋಕ್ಕೆ ಹೋಗ್ತಿದ್ದೀವಿ. ನಾನು ಒಬ್ಬನೇ ಹೋಗ್ತಿಲ್ಲ, ಯಾಕೆಂದರೆ ನನ್ನ ಕಾರ್ ಓಡ್ಸೋಕ್ಕೆ ಬರೋಲ್ಲ, ಒಂದು ಉದ್ದೇಶ. ಆಮೇಲೆ ಸುಮ್ಮನೆ ನನಗಂದರೆ ಅಷ್ಟು ಕಾರ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ನನ್ನ ಜೊತೆಗೆ ನಮ್ಮ ಅಣ್ಣ ಒಬ್ಬರು ಬರ್ತಿದ್ದಾರೆ. ನಮ್ಮ ಅಣ್ಣ ಅಂದರೆ ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು, ನಮಗೆಲ್ಲ ಬಿಗ್ ಬ್ರದರ್ ಥರ, ಹಂಗಾಗಿ ಅಣ್ಣ ಅಂತ ಕರಿತೀನಿ. ನಾನು ಮತ್ತು ಅವರು ಹೋಗ್ತಿದ್ದೀವಿ. ಆಮೇಲೆ ನಾನು ಇಲ್ಲಿಂದ ಹೋಗಿ ಯಶವಂತಪುರ ಸ್ಟೇಷನಲ್ಲಿ ಇಳ್ಕೊಂಡಾದ್ಮೇಲೆ ಅವರು ನನ್ನ ಯಲಹಂಕದಿಂದ ಬಂದು ಪಿಕ್ ಮಾಡಿ ಅಲ್ಲಿಂದ ಮುಂದೆ ಮೆಟ್ರೋದಲ್ಲಿ ಹೋಗ್ತೀವಿ. ಅಲ್ಲ ಅದು ಸರಿ, ಯಾಕೆ ಲೇಟ್ ಅದೇ ಫಸ್ಟು? ನೋ ಕಾಮೆಂಟ್ಸ್. ಇಲ್ಲ ಸರ್, ಇವರು ಬೆಳಗ್ಗೆ 9:15 ಸ್ಟಾರ್ಟ್ ಮಾಡಿ ಇವಾಗ ಬಂದವ್ರೆ ನನ್ನ ಕರ್ಕೊಂಡು ಹೋಗಕ್ಕೆ. ಏನ್ ಹೇಳ್ತೀರಾ ಇದಕ್ಕೆ? ಬರೀ ಡೌಗಳಿಂದ ಏನಾರು ಹೇಳಿ ಬ್ರಾ, ತೆಗಿರಲ್ಲ ನಿಮ್ಗೆ ಗೊತ್ತಾಗ ಏನಾರು ಹೇಳಿ ಬ್ರಾ. ಏನು ಹೇಳಲ್ಲ. ಬೆಳಗ್ಗೆ ಆದ್ರಿಂದ ಬಂದು ಕರೆಕ್ಟಾಗಿ ತಿನ್ಕ ಬಂದಿರೋದು. ಎಷ್ಟು ಟೈಮ್ ಎಷ್ಟು ಇವಾಗ? ಟೈಮ್ ಕರೆಕ್ಟಾಗಿ 2:04. ಬೆಂಗಳೂರು ಟ್ರಾಫಿಕ್ಕು ನೋಡಿ ನಮ್ಮ ಹಾಸನದವರಿಗೆ ಭಯ ಆಯ್ತಾ ಇದೆ. ನಮ್ಮ ಹಾಸನದ ವಾ ನಾಳೆ ಶನಿವಾರ ನಮ್ಮ ಹಾಸನದ ಗುಡ್ಗಳಲ್ಲೂ ಇಷ್ಟೊಂದು ಗುಂಡಿಗಳಿಲ್ಲ ಗುರು. ಅದೊಂದು ಹೇಳ್ಕೊಬಿಡ್ಬೋದು. ಸರಿ ಆಯ್ತಂಗ. ಗೆ ಮಾತು ಬರ್ತಾ ಇರಲಿಲ್ಲ, ಇವಾಗ ಮಾತು ಬರ್ತಾ ಇದ್ದಾವೆ. ಲಾಸ್ಟಿಗೆ ಬಂದಿದ್ದೀವಿ ನೋಡಿ. ನಮ್ಮ ಅಣ್ಣ ಇಲ್ಲ ಇವತ್ತಾದ್ರೆ ಕಾರ್ ಡೆಲಿವರಿಗೆ. ಅವರು ಹೈದರಾಬಾದಲ್ಲಿದ್ದಾರೆ, ಬರ್ತಾರೆ. ಅತಿ ಶೀಘ್ರದಲ್ಲಿ ಪರಿಚಯ ಮಾಡಿಸ್ತೀನಿ ಅಷ್ಟೇ. ಮಾತು ಬರ್ತಿಲ್ಲ ಎಕ್ಸೈಟ್ಮೆಂಟಲ್ಲಿ. ಬ್ರಾ ಏನಾರು ಹೇಳಿ ಬ್ರಾ. ಹ್ಯಾಪಿ ಮೋಟ್ರಿಂಗ್. ನಮ್ದು ಫ್ರೆಂಡ್ಸ್, ವಿಷಯ ಏನಪ್ಪ ಅಂತಂದರೆ, ಈಗ ನಮ್ಮ ಅಣ್ಣವರು ಬೆಂಗಳೂರಿಗೆ ಬಂದಿದ್ದಾರೆ. ಹೈದರಾಬಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹಾಸನಿಗೆ ಬಂದಿದ್ದಾರೆ. ಹೋಗ್ತಾ ಇದೀನಿ ಪಿಕ್ ಮಾಡೋಕ್ಕೆ. ಈಗ ನಮ್ಮ ಅಣ್ಣವರು ಡೈರಿ ಸರ್ಕಲಲ್ಲಿ ನಿಂತಿದ್ದಾರಂತೆ. ಎಲ್ಲಿ ನಿಂತಾರೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ನೋಡೋಣ. ದಿಸ್ ಈಸ್ ಮೈ ಬ್ಲಡ್ ಬ್ರದರ್, ರಿಯಲ್ ಬ್ರದರ್. ಇವ್ರದೇ ಕಾರು, ಇವ್ರ ಕಾರ್ಗೋಸ್ಕರನೇ ಇಷ್ಟವರೆಗೂ ಹೋರಾಡಿದ್ದು ನಾವು. ಫೈನಲಿ ಇವಾಗ ನಮ್ಮ ಅಣ್ಣ ಬಂದು ಗಾಡಿ ಇಸ್ಕೊಂಡು ಹೋದ. ನಾನು ನಮ್ಮ ಅಣ್ಣ ಪಿಕ್ ಮಾಡ್ಕೊಬಂದು ಇವಾಗ ಅವ್ನ ಕೈಗೆ ಗಾಡಿ ಕೊಟ್ಟಿದ್ದೀನಿ. ಅವ್ನ ಕೈ ಗಾಡಿ ಹ್ಯಾಂಡ್ ಓವರ್ ಆಗಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.